ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಇಪ್ಪ ಪರಿಯ ನೋಡ. ಆತನ ಕುಲದವರು ಎಲ್ಲರೂ ಮುಖವ ನೋಡಲೊಲ್ಲದೆ ಐದಾರೆ. ಕುಲವುಳ್ಳವರೆಲ್ಲರೂ ಕೈ ಹಿಡಿದರು. ಕುಲಗೆಟ್ಟವನೆಂದು ತಿಳಿದು ವಿಚಾರಿಸಲು ಹೊಲೆ ಕೆಟ್ಟು ಹೋಯಿತು ಕಾಣ ಗುಹೇಶ್ವರ. ಇದು ಸರ್ವಸಮಾನತೆಯ ವಚನ. ಈ ವಚನ ಅಲ್ಲಮ ಪ್ರಭುದೇವರು ಒಬ್ಬ ಮಹಾಮಾನವತಾವಾದಿ ಅನ್ನೋದನ್ನು ಹೇಳುತ್ತದೆ. ಮತ್ತು ಈ ವಚನ ಅಲ್ಲಮ ಪ್ರಭುದೇವ ರಾಜಪುತ್ರ ಈಶ್ವರ ಪ್ರಭು ಮಹಾರಾಜ್ ಮಲ್ಲಮ್ಮ ದೇವಿಯರ ಮಗ ಅಲ್ಲಮ ಪ್ರಭುದೇವ, ಅಲ್ಲಮ ಪ್ರಭು ಮಹಾರಾಜ್ ಇವರು ಬಳ್ಳಿಗಾವಿಯ ಮಹಾರಾಜನಾಗಿ ಆಳ್ವಿಕೆಯನ್ನು ಸುಮಾರು 4-5 ವರ್ಷಗಳ ಕಾಲ ನಡೆಸಿದರು. ತಮ್ಮ 18ನೇ ವಯಸ್ಸಿಗೆ ಯುವರಾಜನಾಗಿ 22-23ನೇ ವಯಸ್ಸಿನವರೆಗೆ ಮಹಾರಾಜನಾಗಿ ರಾಜ್ಯದ ಭಾರವನ್ನು ಆಡಳಿತ ನಡೆಸಿದರು. ಈ ಅನುಭವದ ಕಾರಣವಾಗಿ ಮುಂದೆ ಅವರು ವೈರಾಗ್ಯ ಬಂದು ತಪಸ್ಸು ಜೋಗ್ ಜಲಪಾತದಲ್ಲಿ ತಪಸ್ಸು ಮಾಡ್ತಾರೆ. ರಾಜನಾಗಿ ಹೇಗೆ ದಕ್ಷ ಆಡಳಿತವನ್ನು ತನ್ನ ಪ್ರಜೆಗಳಿಗೆ ಎಲ್ಲ ರೀತಿಯ ಪ್ರಜೆಗಳಿಗೆ ಸಮಾನ ಆಡಳಿತವನ್ನು ನೀಡಿದ್ರಲ್ವಾ, ಎಲ್ಲ ಥರದ ಜನರ ಜೊತೆ ಅವರು ಸಂಪರ್ಕವನ್ನು ಒಳಗೊಂಡಿದ್ರಲ್ವಾ, ಆ ಹಿನ್ನೆಲೆಯಲ್ಲಿ ಈ ವಚನ ಏನಿದೆಯಲ್ಲ, ಅವರು ಎಲ್ಲ ಸಮಾಜದವರನ್ನ ಸಮಾನವಾಗಿ ನೋಡ್ತಾ ಇದ್ರು ಒಬ್ಬ ಮಹಾರಾಜನಾಗಿ. ಅದನ್ನೇ ಅವರು ಗುರುವಾಗಿ ತಪಸ್ಸು ಮಾಡಿ ಲೋಕದ ಗುರುವಾಗಿ ಲೋಕದ ಉದ್ದಗಲಕ್ಕೆ ಜ್ಞಾನ ಧರ್ಮ ಪ್ರಸಾರವನ್ನು ಮಾಡಿಕೊಂಡು ಹೊರಟಂಥ ಸಂದರ್ಭದಲ್ಲಿ ಎಲ್ಲ ಮಾನವರನ್ನ ಸಮಾನ ಮನಸ್ಸಿನಲ್ಲಿ ಸಮಾನ ಗೌರವದಲ್ಲಿ ಕಂಡಂಥವರು ಅಲ್ಲಮ ಪ್ರಭುದೇವರು. ಅದನ್ನು ಈ ವಚನ ಹೇಳುತ್ತದೆ. ಈಗ ನೋಡಿ, ಆ ವಚನವನ್ನು ನಿಮ್ಮ ಮುಂದೆ ವಿವರಿಸ್ತೇವೆ. ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಇಪ್ಪ ಪರಿಯ ನೋಡ. ಈ ಸಾಲುಗಳ ಅರ್ಥ ಏನು? ಇದು ಬೆಳಗಿನ ವಚನ. ಇದರಲ್ಲಿ ವಾಚ್ಯಾರ್ಥ ಮತ್ತು ಧ್ವನ್ಯರ್ಥ ಎರಡೂ ಇದೆ. ಮೊದಲು ವಾಚ್ಯಾರ್ಥವನ್ನು ಹೇಳ್ತೇನೆ, ಅನಂತರ ಧ್ವನ್ಯರ್ಥವನ್ನು ಹೇಳ್ತೇವೆ. ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಇಪ್ಪ ಪರಿಯ ನೋಡ. ಈಗ ಈ ಮೊದಲನೇ ವಾಕ್ಯವನ್ನು ನೋಡಿದರೆ, ಈ ವಾಕ್ಯವನ್ನು ಏನಿದೆ ವಾಕ್ಯದಲ್ಲಿ, ಕುಲದಲ್ಲಿ ಶ್ರೇಷ್ಠನಾದವನು, ಕುಲದಲ್ಲಿ ಯಾವ ಸಮಾಜ ಕೀಳು, ಅವರು ಸ್ಪೃಶ್ಯರಲ್ಲ, ಅವ್ರನ್ನ ಊರಿಂದ ಹೊರಗಿಟ್ಟಿದ್ದಾರೆ, ಅಲ್ಲಿ ಹೋಗಿ ಈ ಶ್ರೇಷ್ಠ ಉತ್ತಮರು ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡಿದರೆ ಅಲ್ಲಿ ಕುಲ ಕೆಡೋದಿಲ್ಲ. ಯಾರು ಕೀಳು ಕುಲದವರು ಸ್ಪೃಶ್ಯರಲ್ಲ ಅಂತ ಕರೆಸ್ಕೊಂತಿದ್ರಲ್ಲ, ಅವರು ಕೂಡ ಸ್ಪೃಶ್ಯರಾಗ್ತಾರೆ, ಶ್ರೇಷ್ಠರಾಗ್ತಾರೆ, ಕನಿಷ್ಠರಾದವರೇ ಶ್ರೇಷ್ಠರಾಗ್ತಾರೆ ಎನ್ನುವುದನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಈಗ ಕನಿಷ್ಠರಾದವರ ಕೇರಿಗೆ ಕನಿಷ್ಠರಾದವರೇ ಹೋದ್ರದಕ್ಕೆ ಬೆಲೆ ಏನದಕ್ಕೇನು ಅಂತ ಅತಿಶಯ ಏನಿಲ್ಲ. ಕನಿಷ್ಠರಾದವರ ಕೇರಿಯಲ್ಲಿ ಶ್ರೇಷ್ಠರಾದವರು ಹೋಗಿ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡಿದರೆ ಅದಕ್ಕೆ ಗೌರವ, ಅದಕ್ಕೆ ಬೆಲೆ. ಅಲ್ಲಮ ಪ್ರಭುದೇವ ಮಹಾರಾಜನ ಮಗ, ಕುಲದಲ್ಲಿ ಶ್ರೇಷ್ಠರು, ಅವರು ಈ ಮಾತಾಡಿದರೆ ಅವ್ರ ಮಾತಿಗೆ ಒಂದು ತೂಕ, ಒಂದು ಬೆಲೆ, ಒಂದು ಗೌರವ. ಅದನ್ನೇ ಆ ಅನುಭವವನ್ನೇ ಇಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಸಪೋಸ್ ಅಲ್ಲಮ ಪ್ರಭುದೇವ್ರಿಗೆ ಏನು ಕೆಲವರೆಲ್ಲ ಹೇಳ್ತಾರಲ್ಲ, ಅಲ್ಲಮ ಪ್ರಭುದೇವರು ತಳ ಸಮುದಾಯದವರು ಅಲ್ಲ, ಬರೀ ಈ ವಚನನೇ ಹೇಳ್ತದೆ. ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ. ತಳ ಸಮಾಜದವನಿಗೆ ಮಾತು ಹೇಳಕ್ಕೆ ಬರ್ತದ? ಬರಲ್ಲ. ಶ್ರೇಷ್ಠರಾದವರು ಮಾತ್ರ ಈ ಮಾತನ್ನು ಹೇಳಲಿಕ್ಕೆ ಬರ್ತದೆ. ಮತ್ತು ಈ ವಚನದಲ್ಲಿ ಅಧಿಕಾರವಾಣಿ ಇದೆ. ತಳ ಸಮುದಾಯದವರು ಎಷ್ಟು ಅಧಿಕಾರವಾಣಿಯಿಂದ ಮಾತನಾಡಲಿಕ್ಕೆ ಬರ್ತದ? ಬರಲ್ಲ. ಈಗ ಪ್ರಜಾಪ್ರಭುತ್ವದಲ್ಲಿ ಬರ್ತದೆ, ಆದರೆ ಹಿಂದೆ ಈ ವಾಣಿ ಅಧಿಕೃತವಾಗಿ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನು ಅಲ್ಲಮ ಪ್ರಭುದೇವರ ವಚನದಲ್ಲಿ ಹೇಳ್ತಾ ಇದ್ದಾರೆ. ಉತ್ತಮರಾದವರು
ಅಧಮರಾದವರ ಕೇರಿಯಲ್ಲಿ ಹೋಗಿ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡಿದರೆ ಅಧಮರು ಕೂಡ ಉತ್ತಮರಾಗ್ತಾರೆ. ಉತ್ತಮನ ಕುಲ ಹಾಳಾಗಲ್ಲ. ಅವನು ಅಧಮರಾದವರು ಕೀಳರಾದವರೆಲ್ಲರನ್ನೂ ಕೂಡ ಉತ್ತಮರನ್ನಾಗಿ ಮಾಡ್ತಾನೆ ಎನ್ನುವುದನ್ನು ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ. ಅವರು ಉತ್ತಮರಾದದ್ದರಿಂದ, ಅಲ್ಲಮ ಪ್ರಭುದೇವರು ಹುಟ್ಟಿನಿಂದ ಉತ್ತಮರಾದದ್ದರಿಂದ ಅವರು ಮಹಾರಾಜನಾಗಿಯೂ ಕೂಡ ಸಮಾಜವನ್ನು, ಎಲ್ಲ ಸಮಾಜವನ್ನು ಅಪ್ಪಿಕೊಂಡ್ರು. ಅವರು ಲೋಕದ ಗುರುವಾಗಿ ಕೂಡ ಮಹಾಮಾನವತಾವಾದಿಯಾಗಿ ಎಲ್ಲರನ್ನು ಒಪ್ಪಿಕೊಂಡ್ರು ಅನ್ನೋದನ್ನು ಈ ಮೊದಲನೇ ವಾಕ್ಯ ಹೇಳ್ತದೆ. ಆತನ ಕುಲದವರೆಲ್ಲರೂ ಮುಖವ ನೋಡಲೊಲ್ಲದೆ ಐದಾರೆ. ಶ್ರೇಷ್ಠರಾದವರು ಕನಿಷ್ಠರಾದವರ ಕೇರಿಯಲ್ಲಿ ಹೋಗಿ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡಿದರೆ ಉತ್ತಮರಾದವರು ಏನು ಮಾಡ್ತಾರಂತೆ, ಈ ಉತ್ತಮನನ್ನು ಗೌರವ ಕೊಡೋದಿಲ್ವಂತೆ, ಬೆಲೆ ಕೊಡೋದಿಲ್ಲಂತೆ, ಅವನ ಮುಖವನ್ನು ನೋಡೋಕ್ಕೆ ಇಷ್ಟಪಡಲ್ವಂತೆ. ಇದು ಸಹಜ. ಕುಲವುಳ್ಳವರೆಲ್ಲರೂ ಕೈ ಹಿಡಿದರು. ನಿಜವಾಗಿ ನೋಡಿದರೆ ಯಾರು ಕುಲವುಳ್ಳವರಿದ್ದರಲ್ಲ ಅವರಿದನ್ನು ಒಪ್ಕೊಂಡ್ರು. ಕುಲವುಳ್ಳವರು ಅಂದ್ರೇನು? ಮನುಷ್ಯ ಸಮಾಜವೆಲ್ಲ ಒಂದೇ ಎಂಬುದಾಗಿ ತಿಳಿದವರು ಅವರೇ ಕುಲವುಳ್ಳವರು. ಕೀಳು ಮೇಲನ್ನು ಒಪ್ಪದೇ ಇರತಕ್ಕಂಥವರು. ನಂತರ ಕುಲಗೆಟ್ಟನೆಂದು ತಿಳಿದು ವಿಚಾರಿಸಲು ಹೊಲಗೆಟ್ಟು ಹೋಯಿತು ಕಾಣ ಗುಹೇಶ್ವರ. ಯಾರು ವಿಚಾರವಂತರಿದ್ದಾರೆ ಅವರು ಈ ಉತ್ತಮನು ಅಧಮರ ಕೇರಿಯಲ್ಲಿ ಹೋಗಿ ಮನೆ ಕಟ್ಟಿಕೊಂಡು ವಾಸ ಮಾಡಿದಾಗ ವಿಚಾರವಂತರು ಅದನ್ನು ಸ್ವಾಗತಿಸ್ತಾರೆ. ಅಷ್ಟೇ ಅಲ್ಲ, ಅವನು ಕುಲಗೆಟ್ಟನೆ ಉತ್ತಮ ಅಂತೇಳಿ ತಿಳಿದರೆ ಆತನ ಕುಲವೆಲ್ಲ ಹೊಲಗೆಟ್ಟು ಹೋಯಿತು ಕಾಣ ಗುಹೇಶ್ವರ. ಅವರೇನು ಮಾಡಿದ್ರಪ್ಪ ಎಂಬುದಾಗಿ ಹೇಳಿದರೆ, ಅಧಮರ ಕೇರಿಯಲ್ಲಿ ಹೋಗಿ ವಾಸ ಮಾಡದಂಥ ಉತ್ತಮ ಅಧಮರ ಕನಿಷ್ಠರಾದವರ ಹೊಲೆತನವನ್ನೆಲ್ಲ ದೂರ ಮಾಡಿ ಅವರನ್ನು ಕೂಡ ಉತ್ತಮರನ್ನಾಗಿ ಮಾಡಿದರು ಎಂಬುದನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ. ಧರ್ಮಗುರುವಾಗಿ ಕೂಡ ಮಹಾಮಾನವತಾವಾದಿಯಾಗಿ ಅಲ್ಲಮ ಪ್ರಭುದೇವರು ಎಲ್ಲ ಸಮಾಜದವರನ್ನು, ಎಲ್ಲ ಮನುಷ್ಯರನ್ನು ಒಪ್ಪಿಕೊಂಡರು. ಆ ಕಾರಣವಾಗಿ ಈ ವಚನವನ್ನು ಮಹಾಮಾನವತಾವಾದದ ಚಿಂತನೆಯನ್ನು ಅಭಿವ್ಯಕ್ತಿ ಮಾಡಿದ್ದಾರೆ. ಇದು ವಾಚ್ಯಾರ್ಥ. ಇನ್ನು ಈ ವಚನದ ಧ್ವನ್ಯಾರ್ಥ ಏನು? ಕುಲದಲ್ಲಿ ಅಧಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಆತನ ಕುಲದವರೆಲ್ಲರೂ ಮುಖ ನೋಡಲಿದ್ದಾರೆ ಅಂದ್ರೇನು? ಕುಲದಲ್ಲಿ ಅಧಿಕ ಅಂದರೆ ಯಾರು? ಜೀವಾತ್ಮ. ಇವನೆಲ್ಲಿ ವಾಸ ಮಾಡ್ತಾ ಇದ್ದಾನೆ? ಪಂಚೇಂದ್ರಿಯ, 4 ಅಂತರಿಂದ್ರಿಯ, ದೇಹ, ಮನಸ್ಸು. ನಾವು ಊಟ ಮಾಡಿದ್ದೆಲ್ಲ ಹೊಟ್ಟೆಲಿ ಏನಾಗುತ್ತೆ? ಹೊಲಸಾಗ್ತದೆ. ಸೊ ಇವನು ಹೋಗಿ ಎಲ್ಲಿ ವಾಸ ಮಾಡ್ತಾನೆ? ಜೀವಾತ್ಮ, ಅವನು ಪರಿಪೂರ್ಣ. ಆದರೆ ಅವನೆಲ್ಲ ಬಂದು ಸೇರ್ಕಂತಾನೆ ವಿಷಯಾದಿಗಳಲ್ಲಿ ತೊಡಗ್ತಕ್ಕಂಥ ವ್ಯಸನ, ವಿಷಯಾದಿಗಳಲ್ಲಿ ರಮಿಸ್ತಕ್ಕಂಥ ಇಂದ್ರಿಯಗಳು, ಅಂತರಿಂದ್ರಿಯಗಳು ಮತ್ತು ಹೊಲಸನ್ನು ತುಂಬಿಕೊಂಡಿರ್ತಕ್ಕಂಥ ಹೊಟ್ಟೆ, ದೇಹ ಏನದ ಇಲ್ಲಿ ಒಂದು ಅವನು ವಾಸ ಮಾಡ್ತಾನೆ. ವಾಸ ಮಾಡಿದ ಕಾಲಕ್ಕೆ ಆತನ ಕುಲದವರೆಲ್ಲ ಮುಖ ನೋಡವಲ್ಲೊಲ್ಲದೈದಾರೆ. ಈ ಜೀವಾತ್ಮನು ಈ ದೇಹ, ಮನಸ್ಸು, ಇಂದ್ರಿಯ, ಶರೀರವನ್ನು ಧರಿಸಿ ಬಂದಂಥ ಕಾಲದೊಳಗೆ ಇನ್ನು ಯಾರು ಪರಿಪೂರ್ಣರಾದವರಲ್ಲ ಅವನು ಇವನ ಕಡೆ ತಿರುಗಿ ನೋಡಲು. ಯಾಕೆ ಅಂದರೆ ಇವನು ಜೀವಾತ್ಮ, ಇವನು ಪರಿಪೂರ್ಣ ಆತ್ಮ ಆದಾಗ ಅವ್ರು ಒಪ್ಕೋತಾರೆ. ಏನು? ದೇಹ, ಮನಸ್ಸು, ಇಂದ್ರಿಯಗಳನ್ನು ಗೆಲ್ಲಬೇಕು, ಸಾಧನೆ ಮಾಡಬೇಕು. ಅದಕ್ಕೆ ನೀನಿನ್ನು ಸಾಧಕ ಅಂತ ಅರ್ಥ. ಮುಖವ ನೋಡಲೊಲ್ಲದೈದಾರೆ. ಕುಲವುಳ್ಳವರೆಲ್ಲರೂ ಕೈ ಹಿಡಿದರು. ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ದೇಹ, ಮನಸ್ಸು ಇರತಕ್ಕಂಥ ಇಂದ್ರಿಯವನ್ನೇ ಧರಿಸಬೇಕು. ಬೇರೆ ಇನ್ನೆಲ್ಲಿಯೂ ಸಾಧನೆ ಮಾಡೋಕ್ಕಾಗಲ್ಲ. ಅದನ್ನು ತಿಳಿದಂಥ ಎಲ್ಲ ವಿಚಾರವಂತರು ಈ ಆತ್ಮನ ಪಯಣವನ್ನು ಸ್ವಾಗತಿಸಿದರು. ಮುಂದೇನು? ಕುಲಗೆಟ್ಟನೆಂದು ತಿಳಿದು ವಿಚಾರಿಸಲು ಹೊಲಗೆಟ್ಟು ಹೋಯಿತು ಕಾಣ ಗುಹೇಶ್ವರ. ಹಾಗಾದರೆ ಈ ಜೀವಾತ್ಮ ದೇಹವನ್ನು ಧರಿಸಿ ಬಂದು ಹಾಳಾದ್ನೆ ಎಂಬುದಾಗಿ ಹೇಳಿದರೆ ದೇಹ, ಮನಸ್ಸು, ಇಂದ್ರಿಯಗಳನ್ನು ಕೂಡ ಪರಮಾತ್ಮನ ಕಡೆಗೆ ಉದಾತ್ತೀಕರಣದಲ್ಲಿ ಕರ್ಕೊಂಡು ಹೋದನ್ನತಕ್ಕಂಥ ಲಕ್ಷಾರ್ಥವನ್ನು ಬೆಳಗಿನ ಅರ್ಥದಲ್ಲಿ ಅಲ್ಲಮ ಪ್ರಭು ವಿವರಿಸಿದರೆ ಬಹಳ ಸುಂದರವಾದ ವಚನ. ಲೌಕಿಕ ಅರ್ಥ, ಆಧ್ಯಾತ್ಮಿಕ ಅನುಭವದ ಅರ್ಥ ಎರಡನ್ನು ಒಳಗೊಂಡಂಥ ಅರ್ಥ. ಅಲ್ಲಮ ಪ್ರಭುದೇವರು ಮಹಾಮಾನವತಾವಾದಿಗಳು, ವಿಶ್ವ ಗುರುಗಳು ಅನ್ನತಕ್ಕಂಥದ್ದನ್ನು ಅವರ ಈ ವಚನ ವಿವರಿಸುತ್ತೆ. ಎಲ್ಲರಿಗೆ ಶುಭವಾಗಿ. ವಿಡಿಯೋ ನೋಡ್ತಾ ಇರೋರು ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡಿ. 10 ಜನಕ್ಕೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು
ಹಲ್ಲು ನೋವು ಇರತಕ್ಕಂಥವ್ರು ಶಿವದಂತ ಕಾಂತಿಯನ್ನು ಬಳಸಿ ಹಲ್ಲು ನೋವು ಗುಣ ಮಾಡ್ಕೊಳ್ಳಿ. ಯಾರು ಶುಗರು, BP, ಮಂಡಿ ನೋವು, ಕಾಲು ನೋವಿದೆ, ಧ್ಯಾನ ಯೋಗಕ್ಕೆ ಜಾಯಿನ್ ಆಗಿ ನಿಮ್ಮ ಮಂಡಿ ನೋವು, ಕಾಲು ನೋವು ಎಲ್ಲವನ್ನು ಗುಣ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಧ್ಯಾನ, ಯೋಗ, VKM ಯೋಗ ಪದ್ಧತಿಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಆರೋಗ್ಯವನ್ನು ಪಡೆಯಿರಿ.